ಬೆಂಗಳೂರಲ್ಲಿ ಆತಂಕ ಸೃಷ್ಟಿ ಮಾಡಿದ ಏರ್ ಇಂಡಿಯಾ ವಿಮಾನ ಸತತ 1.5 ಗಂಟೆ ಬೆಂಗಳೂರಲ್ಲಿ ವಿಮಾನ ಹಾರಾಡ್ತಾ ಇದೆ. ಲ್ಯಾಂಡಿಂಗ್ ತೊಂದರೆಯಿಂದ ಸತತ 10 ಸುತ್ತು ಹೊಡೆದಂತ ಫ್ಲೈಟ್ ಏರ್ ಇಂಡಿಯಾಕ್ಕೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ಕುತೂಹಲದಿಂದ ಫ್ಲೈಟ್ ನೋಡ್ತಾ ಇರುವಂತ ಬೆಂಗಳೂರು ಜನ ಸತತ 10 ಗಂಟೆಗಳಿಂದ ಈ ಫ್ಲೈಟ್ ಹಾರಾಡ್ತಾ ಇದೆ. ಬೆಂಗಳೂರಲ್ಲಿ ಒಂದು ರೀತಿಯಾದಂಥ ಆತಂಕವನ್ನು ಸೃಷ್ಟಿ ಮಾಡಿದೆ. ನೋಡಿ, ಬೆಂಗಳೂರಿನ ಜನ ಒಂದು ರೀತಿ ಆತಂಕಗೊಂಡಿದ್ದಾರೆ. ಬೆಂಗಳೂರಿಗೆ 10 ರೌಂಡನ್ನು ಹೊಡೆದಿದೆ ಈ ಫ್ಲೈಟ್. 3:40ರಿಂದ ಸತತವಾಗಿ 1.5 ಗಂಟೆಯಿಂದ ಈ ಫ್ಲೈಟ್ ಹಾರಾಟವನ್ನು ನಡೆಸ್ತಾ ಇದೆ. ತಾಂತ್ರಿಕ ದೋಷನ ಏನು ಅನ್ನೋದು ಗೊತ್ತಾಗಿಲ್ಲ. ಆದರೂ ಕೂಡ ಬೆಂಗಳೂರಿನ ಜನ ಒಂದು ರೀತಿಯಾಗಿ ಆತಂಕದಿಂದ ನೋಡ್ತಾ ಇದ್ದಾರೆ ಏನಾಗುತ್ತೆ ಅಂತ. ಬೆಂಗಳೂರಿನ ಸುತ್ತಮುತ್ತ 10 ರೌಂಡನ್ನು ಹೊಡೆದಿರುವಂಥ ಫ್ಲೈಟ್ ಇದು ಸತತ 1.5 ಗಂಟೆಯಿಂದ ನಿರಂತರವಾಗಿ ಹಾರಾಟವನ್ನು ನಡೆಸ್ತಾ ಇದೆ. ಏರ್ ಇಂಡಿಯಾ ವಿಮಾನ ಅನ್ನೋದು ಗೊತ್ತಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನ ಜನ ಒಂದು ರೀತಿಯಾಗಿ ಆತಂಕದಿಂದ ನೋಡ್ತಾ ಇದ್ದಾರೆ. ನೋಡಿ, ಸತತ 1.5 ಗಂಟೆಯಿಂದ ನಿರಂತರವಾಗಿ ಈ ಫ್ಲೈಟ್ ಹಾರಾಟವನ್ನು ನಡೆಸ್ತಾ ಇದೆ. JP ನಗರದಲ್ಲಿ 10 ರೌಂಡ್ ಫ್ಲೈಟ್ ಸುತ್ತುವರೆದಿರೋದು ಸತತ 1.5 ಗಂಟೆಯಿಂದ ಹಾರಾಟವನ್ನು ನಡೆಸ್ತಾ ಇದೆ. ಒಂದು ಕಡೆ ಬೆಂಗಳೂರಿನ ಜನರಲ್ಲಿ ಆತಂಕ ಮೂಡಿದೆ. ಒಂದು ಲ್ಯಾಂಡ್ ಗೇರ್ ಏನಾದರೂ ಸಮಸ್ಯೆ ಆಗಿತ್ತಾ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಏರ್ ಇಂಡಿಯಾ ವಿಮಾನ ಅನ್ನೋದು ಗೊತ್ತಾಗಿದೆ. ಬೆಂಗಳೂರಿನ ಸುತ್ತಮುತ್ತ 10 ರೌಂಡನ್ನು ಹೊಡೆದಿರೋದು ಫ್ಲೈಟ್. ಅಲ್ಲಿರುವಂಥ ಸ್ಥಳೀಯರು ಈ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ. ಸತತ 1.5 ಗಂಟೆಯಿಂದ ಈ ಫ್ಲೈಟ್ ಹಾರಾಟವನ್ನು ನಡೆಸ್ತಾ ಇದೆ. ಏನಾದರೂ ಸಮಸ್ಯೆ ಆದರೆ ಈ ರೀತಿಯಾಗಿ ಫ್ಲೈಟು ಹಾರಾಟವನ್ನು ನಡೆಸೋದು. ಇತ್ತೀಚೆಗೆ ಇಂಥ ಘಟನೆಗಳು ನಡೆದಿದ್ವು. ನೋಡಿ, ಒಂದು ಕಡೆ ಬೆಂಗಳೂರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ. 10 ರೌಂಡನ್ನು ಈ ಫ್ಲೈಟ್ ಹೊಡೆದಿದೆ. JP ನಗರದ ಸುತ್ತಮುತ್ತ ಅಲ್ಲಿರುವಂಥ ಜನರು, ಸ್ಥಳೀಯರು ಒಂದು ರೀತಿಯಾಗಿ ಆತಂಕವನ್ನು ಎದುರಿಸ್ತಾ ಇದ್ದಾರೆ. ನೋಡಿ, 7 ಸುತ್ತು ಈ ಫ್ಲೈಟ್ ಹಾರಾಟವನ್ನು ನಡೆಸಿರೋದು. ಸತತ 1.5 ಗಂಟೆಯಿಂದ ಈ ಫ್ಲೈಟ್ ಹಾರಾಟವನ್ನು ನಡೆಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ ಶ್ರೀಪಾದ್ ಪಾಟೀಲ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಪಾದ್ ಪಾಟೀಲ್, ಇದೀಗ ಸತತ 1.5 ಗಂಟೆಯಿಂದ ನಿರಂತರವಾಗಿ ಫ್ಲೈಟ್ ಹಾರಾಟವನ್ನು ನಡೆಸ್ತಾ ಇದೆ. ಒಂದು ರೀತಿಯಾಗಿ ಆತಂಕ ಮೂಡಿಸ್ತಾ ಇದೆ. ಏನಾಗಿದೆ ಅಂತ, ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ ಅಂತ? ಪ್ರವೀಣ್, ಏರ್ ಇಂಡಿಯಾ ವಿಮಾನ ಇವತ್ತು ಈ ರೀತಿಯ ಆತಂಕ ಸೃಷ್ಟಿಗೆ ಕಾರಣ ಆಗಿರುವಂತದ್ದು. ಅಸಲಿಗೆ ನಾನೀಗ ವಿಮಾನ ಟ್ರ್ಯಾಕ್ ಮಾಡುವಂತದ್ದನ್ನ ಮಾಡ್ತಾ ಇದೀವಿ. ಎಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್, ಈಗ ಎಲ್ಲಿ ಹೋಗ್ತಾ ಇದೆ, ಏನಾಯ್ತು, ಇವೆಲ್ಲವೂ ಕೂಡ ಈಗ ಕ್ಲಿಯರ್ ಪಿಕ್ಚರ್ ನಮಗೆ ಲಭ್ಯ ಆಗ್ತಾ ಇದೆ. ನೀವು ಈ ಮ್ಯಾಪ್ ಅಲ್ಲಿ ಗಮನಿಸಬಹುದು, HIL ಪಾಯಿಂಟ್ ಇದು. ಈ ಒಂದ್ ಸ್ವಲ್ಪ ಜೂಮ್ ಬನ್ನಿ. HIL ಪಾಯಿಂಟ್ ಇಂದ ಇಲ್ಲಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಸತತವಾಗಿ 7 ರೌಂಡ್ಗಳ ಮೂಲಕ ಈಗ ನೋಡಿ, ಇಲ್ಲಿಂದ ನೇರವಾಗಿ ಅದು ಯಲಹಂಕ ಮಾರ್ಗವಾಗಿ ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗ್ತಾ ಇದೆ. ಟೋಟಲ್ 6 ರೌಂಡ್, JP ನಗರ ಸುತ್ತಮುತ್ತ 6 ರೌಂಡ್ ಅನ್ನ ಹೊಡೆದಂತ ಆ ವಿಮಾನ 7ನೇ ರೌಂಡ್ ನ ಮೂಲಕ ಈಗ ಯಲಹಂಕದಿಂದ ನೇರವಾಗಿ ಕೆಂಪೇಗೌಡ ಏರ್ಪೋರ್ಟ್ ಅಂತ ಪ್ರಯಾಣ ಬೆಳೆಸಿದೆ. ಸಹಜವಾಗಿ ಈ ರೀತಿ ಆಗಿರೋದು ಒಂದ್ ರೀತಿ ಆತಂಕಕ್ಕೆ ಕಾರಣ ಆಗಿದ್ರೆ, ಮತ್ತೊಂದು ಕಡೆ ಯಾಕೆ ಈ ರೀತಿ ಆಗ್ತಾ ಇದೆ, ಏನ್ ಸಮಸ್ಯೆ, ಲ್ಯಾಂಡಿಂಗ್ ಪ್ರಾಬ್ಲಮ್, ಹೀಗೆ 10 ಹಲವು ಪ್ರಶ್ನೆಗಳಿದ್ದಾಗ ಟ್ರೈನಿ ಪೈಲಟ್ ಇದ್ರು ಅಂತಂದ್ರೆ ಟ್ರೈನಿಂಗ್ಗೋಸ್ಕರ ಈ ರೀತಿ ಮಾಡ್ತಾ ಇರ್ತಾರೆ ಅನ್ನೋಂಥದ್ದು ಒಂದು ಗೊತ್ತಾಗಿದೆ. ಇನ್ನೊಂದು, ATS ಲ್ಯಾಂಡಿಂಗ್ ಕ್ಲಿಯರೆನ್ಸ್ ಕೊಟ್ಟಿರಲಿಲ್ಲ ಅಂತಂದ್ರೂ ಕೂಡ ಈ ರೀತಿ ಮತ್ತೆ ರೌಂಡ್ ಹೊಡೆಯುವಂತಹ ಕೆಲಸ ಆಗುತ್ತೆ ಅನ್ನುವಂತಹ ಮಾತುಗಳು, ಮಾಹಿತಿಯು ಕೂಡ ಈಗ ಲಭ್ಯ ಆಗ್ತಾ ಇದೆ. ಸೊ ಇದೇ ರೀತಿ ಏರ್ ಇಂಡಿಯಾ ವಿಮಾನ ಕೂಡ ಇವತ್ತು ಅದೇ ರೀತಿ ಒಟ್ಟು JP ನಗರ ಸುತ್ತಮುತ್ತನ ಯುವಕರು ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. 7 ರೌಂಡ್ಸ್, 7 ರೌಂಡ್ ಹೊಡೆಯುವ ಮೂಲಕ ಈಗ ಲ್ಯಾಂಡಿಂಗ್ ಆಗೋದಕ್ಕೆ ಆ ಏರ್ ಇಂಡಿಯಾ ವಿಮಾನ ಹೋಗ್ತಾ ಇದೆ. ಇನ್ನು ಈ ವಿಮಾನವನ್ನು ನಾವು ಟ್ರ್ಯಾಕ್ ಮಾಡಿದಾಗ ಸ್ಟಾರ್ಟಿಂಗ್ ಪಾಯಿಂಟ್ ಬೆಂಗಳೂರು ಅಂತ ಇದೆ, ಆದ್ರೆ ಡೆಸ್ಟಿನೇಷನ್ ಎಲ್ಲಿ ಹೋಗಿ ತಲುಪುತ್ತೆ ಅದ್ರ ಬಗ್ಗೆ ಅಲ್ಲಿ ಮಾಹಿತಿಯೇ ಇಲ್ಲ, ನಾಟ್ ಅವೈಲಬಲ್ ಅಂತಿದೆ. ಇದು ಕೂಡ ಒಂದು ರೀತಿ ನಾನಾ ರೀತಿಯ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಇನ್ಮೇಲೆ ಇದ್ರ ಬಗ್ಗೆ ಅಧಿಕೃತ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಶ್ರೀಪಾದ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಸತತ 1.5 ಗಂಟೆಯಿಂದ ಈ ಫ್ಲೈಟ್ ರೌಂಡನ್ನು ಹೊಡಿತಾ ಇದೆ. JP ನಗರದ ಸುತ್ತಮುತ್ತ 7ನೇ ರೌಂಡನ್ನು ಹೊಡಿತಾ ಇರೋದು. ಒಂದು ತಾಂತ್ರಿಕ ದೋಷ ಏನಾದರೂ ಸಂಭವಿಸಿದ್ರೆ, ಲ್ಯಾಂಡ್ ಗೇರಿಂಗ್ ಏನಾದರೂ ಸಮಸ್ಯೆ ಆದರೆ ಈ ರೀತಿಯಾಗಿ ರೌಂಡ್ ಹೊಡೆಯುವಂಥದ್ದು. ಈ ಹಿಂದೆ ಕೂಡ ಈ ರೀತಿಯಾದಂಥ ಘಟನೆಗಳು ನಡೆದಿದ್ದು.
ಕೆಲವೊಂದು ಸಂದರ್ಭದಲ್ಲಿ ಫ್ಲೈಟ್ ಲ್ಯಾಂಡಿಂಗ್ ಆಗುವಂಥ ಸಂದರ್ಭದಲ್ಲಿ ಫ್ಯೂಯಲ್ ಏನಾದರೂ ಕಡಿಮೆ ಆದರೆ ಆ ಸಂದರ್ಭದಲ್ಲಿ ರೌಂಡ್ ಆಗುವಂಥ ಸಾಧ್ಯತೆ ಇರುತ್ತೆ. ನೋಡಿ, ಒಂದು ಕಡೆ ಬೆಂಗಳೂರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ. 10 ರೌಂಡನ್ನು ಈ ಫ್ಲೈಟ್ ಹೊಡೆದಿದೆ. JP ನಗರದ ಸುತ್ತಮುತ್ತ ಅಲ್ಲಿರುವಂಥ ಜನರು, ಸ್ಥಳೀಯರು ಒಂದು ರೀತಿಯಾಗಿ ಆತಂಕವನ್ನು ಎದುರಿಸ್ತಾ ಇದ್ದಾರೆ. ನೋಡಿ, 7 ಸುತ್ತು ಈ ಫ್ಲೈಟ್ ಹಾರಾಟವನ್ನು ನಡೆಸಿರೋದು. ಸತತ 1.5 ಗಂಟೆಯಿಂದ ಈ ಫ್ಲೈಟ್ ಹಾರಾಟವನ್ನು ನಡೆಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ಶ್ರೀಪಾದ್ ಪಾಟೀಲ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಪಾದ್ ಪಾಟೀಲ್, ಇದೀಗ ಸತತ 1.5 ಗಂಟೆಯಿಂದ ನಿರಂತರವಾಗಿ ಫ್ಲೈಟ್ ಹಾರಾಟವನ್ನು ನಡೆಸ್ತಾ ಇದೆ. ಒಂದು ರೀತಿಯಾಗಿ ಆತಂಕ ಮೂಡಿಸ್ತಾ ಇದೆ. ಏನಾಗಿದೆ ಅಂತ, ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ ಅಂತ? ಪ್ರವೀಣ್, ಏರ್ ಇಂಡಿಯಾ ವಿಮಾನ ಇವತ್ತು ಈ ರೀತಿಯ ಆತಂಕ ಸೃಷ್ಟಿಗೆ ಕಾರಣ ಆಗಿರುವಂತದ್ದು. ಅಸಲಿಗೆ ನಾನೀಗ ಆ ವಿಮಾನ ಟ್ರ್ಯಾಕ್ ಮಾಡುವಂತದ್ದನ್ನ ಮಾಡ್ತಾ ಇದೀವಿ. ಎಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್, ಈಗ ಎಲ್ಲಿ ಹೋಗ್ತಾ ಇದೆ, ಏನಾಯ್ತು, ಇವೆಲ್ಲವೂ ಕೂಡ ಈಗ ಕ್ಲಿಯರ್ ಪಿಕ್ಚರ್ ನಮಗೆ ಲಭ್ಯ ಆಗ್ತಾ ಇದೆ. ನೀವು ಈ ಮ್ಯಾಪ್ ಅಲ್ಲಿ ಗಮನಿಸಬಹುದು, HIL ಪಾಯಿಂಟ್ ಇದು. ಈ ಒಂದ್ ಸ್ವಲ್ಪ ಜೂಮ್ ಬನ್ನಿ. HIL ಪಾಯಿಂಟ್ ಇಂದ ಇಲ್ಲಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಸತತವಾಗಿ 7 ರೌಂಡ್ಗಳ ಮೂಲಕ ಈಗ ನೋಡಿ, ಇಲ್ಲಿಂದ ನೇರವಾಗಿ ಅದು ಯಲಹಂಕ ಮಾರ್ಗವಾಗಿ ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗ್ತಾ ಇದೆ. ಟೋಟಲ್ 6 ರೌಂಡ್, JP ನಗರ ಸುತ್ತಮುತ್ತ 6 ರೌಂಡ್ ಅನ್ನ ಹೊಡೆದಂತ ಆ ವಿಮಾನ 7ನೇ ರೌಂಡ್ ನ ಮೂಲಕ ಈಗ ಯಲಹಂಕದಿಂದ ನೇರವಾಗಿ ಕೆಂಪೇಗೌಡ ಏರ್ಪೋರ್ಟ್ ಅಂತ ಪ್ರಯಾಣ ಬೆಳೆಸಿದೆ. ಸಹಜವಾಗಿ ಈ ರೀತಿ ಆಗಿರೋದು ಒಂದ್ ರೀತಿ ಆತಂಕಕ್ಕೆ ಕಾರಣ ಆಗಿದ್ರೆ, ಮತ್ತೊಂದು ಕಡೆ ಯಾಕೆ ಈ ರೀತಿ ಆಗ್ತಾ ಇದೆ, ಏನ್ ಸಮಸ್ಯೆ, ಲ್ಯಾಂಡಿಂಗ್ ಪ್ರಾಬ್ಲಮ್, ಹೀಗೆ 10 ಪ್ರಶ್ನೆಗಳಿದ್ದಾಗ ಟ್ರೈನಿ ಪೈಲಟ್ ಇದ್ರು ಅಂತಂದ್ರೆ ಟ್ರೈನಿಂಗ್ಗೋಸ್ಕರ ಈ ರೀತಿ ಮಾಡ್ತಾ ಇರ್ತಾರೆ ಅನ್ನೋಂಥದ್ದು ಒಂದು ಗೊತ್ತಾಗಿದೆ. ಇನ್ನೊಂದು, ATS ಲ್ಯಾಂಡಿಂಗ್ ಕ್ಲಿಯರೆನ್ಸ್ ಕೊಟ್ಟಿರಲಿಲ್ಲ ಅಂತಂದ್ರೂ ಕೂಡ ಈ ರೀತಿ ಮತ್ತೆ ರೌಂಡ್ ಹೊಡೆಯುವಂತಹ ಕೆಲಸ ಆಗುತ್ತೆ ಅನ್ನುವಂತಹ ಮಾತುಗಳು, ಮಾಹಿತಿಯು ಕೂಡ ಈಗ ಲಭ್ಯ ಆಗ್ತಾ ಇದೆ. ಸೊ ಇದೇ ರೀತಿ ಏರ್ ಇಂಡಿಯಾ ವಿಮಾನ ಕೂಡ ಇವತ್ತು ಅದೇ ರೀತಿ ಒಟ್ಟು JP ನಗರ ಸುತ್ತಮುತ್ತನ ಯುವಕರು ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. 7 ರೌಂಡ್ಸ್, 7 ರೌಂಡ್ ಹೊಡೆಯುವ ಮೂಲಕ ಈಗ ಲ್ಯಾಂಡಿಂಗ್ ಆಗೋದಕ್ಕೆ ಆ ಏರ್ ಇಂಡಿಯಾ ವಿಮಾನ ಹೋಗ್ತಾ ಇದೆ. ಇನ್ನು ಈ ವಿಮಾನವನ್ನು ನಾವು ಟ್ರ್ಯಾಕ್ ಮಾಡಿದಾಗ ಸ್ಟಾರ್ಟಿಂಗ್ ಪಾಯಿಂಟ್ ಬೆಂಗಳೂರು ಅಂತ ಇದೆ, ಆದ್ರೆ ಡೆಸ್ಟಿನೇಷನ್ ಎಲ್ಲಿ ಹೋಗಿ ತಲುಪುತ್ತೆ ಅದ್ರ ಬಗ್ಗೆ ಅಲ್ಲಿ ಮಾಹಿತಿಯೇ ಇಲ್ಲ, ನಾಟ್ ಅವೈಲಬಲ್ ಅಂತಿದೆ. ಇದು ಕೂಡ ಒಂದು ರೀತಿ ನಾನಾ ರೀತಿಯ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಇನ್ಮೇಲೆ ಇದ್ರ ಬಗ್ಗೆ ಅಧಿಕೃತ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಶ್ರೀಪಾದ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಸತತ 1.5 ಗಂಟೆಯಿಂದ ಈ ಫ್ಲೈಟ್ ರೌಂಡ್ ಅನ್ನು ಹೊಡಿತಾ ಇದೆ. JP ನಗರದ ಸುತ್ತಮುತ್ತ 7ನೇ ರೌಂಡ್ ಅನ್ನು ಹೊಡಿತಾ ಇರೋದು. ಒಂದು ತಾಂತ್ರಿಕ ದೋಷ ಏನಾದರೂ ಸಂಭವಿಸಿದ್ರೆ, ಲ್ಯಾಂಡ್ ಗೇರಿಂಗ್ ಏನಾದರೂ ಸಮಸ್ಯೆ ಆದರೆ ಈ ರೀತಿಯಾಗಿ ರೌಂಡ್ ಹೊಡೆಯುವಂಥದ್ದು ಈ ಹಿಂದೆ ಕೂಡ ಈ ರೀತಿಯಾದಂಥ ಘಟನೆಗಳು ನಡೆದಿದ್ದು. ಕೆಲವೊಂದು ಸಂದರ್ಭದಲ್ಲಿ ಫ್ಲೈಟ್ ಲ್ಯಾಂಡಿಂಗ್ ಆಗುವಂಥ ಸಂದರ್ಭದಲ್ಲಿ ಫ್ಯೂಯಲ್ ಏನಾದರೂ ಕಡಿಮೆ ಆದರೆ